ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ದೆಹಲಿಯಲ್ಲಿ ಲೋಕಸಭಾ ಅಧಿವೇಶನ ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಡೇ 1 ಇಂದ ಇದು ಸುಸೂತ್ರವಾಗಿ ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ರಾಹುಲ್ ಗಾಂಧಿ ಮತ್ತೆ ಟೀಮ್ನವರು ಸೇರ್ಕೊಂಡು ಅದಾನಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕು ಅಂತ ಪ್ರತಿದಿನ ಒತ್ತಾಯ ಮಾಡ್ತಾ ಇದ್ದಾರೆ. ಅದಾನಿ ಅದಾನಿ ಅಂತ ಇದ್ದಾರೆ. ಮತ್ತೆ ಸದನದಲ್ಲಿ ಇರೋದಕ್ಕೆ ಬದಲಾಗಿ ಹೊರಗಡೆ ನಿಂತ್ಕೊಂಡು ವಿನೂತನವಾದಂತಹ ಪ್ರತಿಭಟನೆಗಳನ್ನ ಪ್ರತಿದಿನ ನಡೆಸ್ತಾ ಇದ್ದಾರೆ. ಇದು ನೀವೆಲ್ಲರೂ ನೋಡಿರ್ತೀರಾ. ಆದ್ರೆ ಇಲ್ಲಿ ಆಗ್ತಾ ಇರೋದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನಮ್ಮ ಹಣದಿಂದ ನಡೀತಿರುವಂತಹ ಈ ಸದನ ಅಂದ್ರೆ ಪ್ರತಿ ಗಂಟೆಗೆ ಕೋಟಿಗಟ್ಟಲೆ ಹಣವನ್ನ ಅಲ್ಲಿ ಖರ್ಚು ಮಾಡ್ತಾರೆ. ಆದ್ರೆ ಈ ಹಣ ಒಂದ್ ರೀತಿಯಾಗಿ ಪೋಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸರಿಯಾದ ರೀತಿಯಲ್ಲಿ ಚರ್ಚೆ ಮಾಡೋದನ್ನು ಬಿಟ್ಟು ರಾಹುಲ್ ಗಾಂಧಿ ಸದನದ ಹೊರಗಡೆ ನಿಂತ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಅನ್ನೋ ಏನೋ ಒಂದು ವಿಷಯನ ಹಿಡ್ಕೊಂಡು ಪ್ರತಿಭಟನೆ ಅಂತ ಕೂತಿದ್ದಾರೆ. ರಾಹುಲ್ ಗಾಂಧಿ ಅವ್ರು ನಿಮ್ಗೆ ಗೊತ್ತಿದೆ, ಕೆಲ ದಿನಗಳ ಒಳಗೆ ಅದಾನಿ ವಿಷಯ ಹಿಡ್ಕೊಂಡು ಅಲ್ಲಿ ಗಲಭೆಯನ್ನ ಮಾಡ್ತಾ ಇದ್ರು. ನಂತರ ಏನಾಯ್ತು, ಆಡಳಿತ ಪಕ್ಷದವರಿಗೆ ಒಂದು ಬಲವಾದಂತಹ ಒಂದು ಅಸ್ತ್ರ ಸಿಕ್ತು. ಈ OCCRP ಸಂಬಂಧಪಟ್ಟಂತೆ ಒಂದು ಬಲವಾದ ಅಸ್ತ್ರ ಇವ್ರ ಕೈ ಸಿಕ್ತು. ಅಂದ್ರೆ ಸಂಸ್ಥೆಗೆ ಹಣ ಸಂದಾಯ ಮಾಡ್ತಾ ಇರೋದು ಯಾರು ಅಂದ್ರೆ ಜಾರ್ಜ್ ಸೋರೋಸ್ ಮಾಡ್ತಾ ಇದ್ದಾರೆ, ಮತ್ತೆ ಅಮೆರಿಕ ಸರ್ಕಾರ ಮಾಡ್ತಾ ಇದೆ. ಆ ಸಂಸ್ಥೆ ಕೊಡುವಂತಹ ರಿಪೋರ್ಟ್ ಗಳನ್ನೇ ಹಿಡ್ಕೊಂಡು ರಾಹುಲ್ ಗಾಂಧಿ ಯಾವಾಗ್ಲೂ ಮಾತಾಡ್ತಿರುವಂತಹದ್ದು. ಅದೇ ರೀತಿಯಲ್ಲಿ ಇನ್ನೊಂದು ಸಂಸ್ಥೆ, ಅದಕ್ಕೆ ಸೋನಿಯಾ ಗಾಂಧಿ ಅವರು ಸಹ ಅಧ್ಯಕ್ಷರಾಗಿದ್ದಾರೆ. ಆ ಸಂಸ್ಥೆ ಕೂಡ ಅಷ್ಟೇ ಭಾರತ ವಿರೋಧಿ ಕೃತ್ಯದಲ್ಲಿ ನಿರತವಾಗಿದೆ. ಅಂದ್ರೆ ಅವ್ರದ್ದು ಮುಖ್ಯ ಎಜೆಂಡಾ ಕಾಶ್ಮೀರವನ್ನ ಭಾರತದಿಂದ ಪ್ರತ್ಯೇಕಿಸಬೇಕು ಅನ್ನೋ ಒಂದು ಮುಖ್ಯ ಎಜೆಂಡಾ ಇಟ್ಕೊಂಡಿದ್ದಾರೆ. ಆ ಸಂಸ್ಥೆಗೆ ಸೋನಿಯಾ ಗಾಂಧಿ ಅವರು ಸಹ ಅಧ್ಯಕ್ಷರು. ಈ ಸಂಸ್ಥೆಗೆ ಕೂಡ ಹಣ ಸಂದಾಯ ಆಗ್ತಾ ಇರೋದು ಜಾರ್ಜ್ ಸೋರೋಸ್ನಿಂದ. ಆದ್ರಿಂದ ಈಗ ಆಡಳಿತ ಪಕ್ಷದವರು ಪ್ರತಿಪಕ್ಷದವರ ಮೇಲೆ ಮುಗಿಬಿದ್ದಿದ್ದಾರೆ. ಪ್ರತಿದಿನ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ನಿಮ್ಗೂ ಜಾರ್ಜ್ ಸೋರೋಸ್ಗೂ ಯಾವ ರೀತಿಯ ಸಂಬಂಧ ಅಂತ ತಕೊಂಡು ಸೋನಿಯಾ ಗಾಂಧಿಯನ್ನ ರಾಜ್ಯಸಭೆಯಲ್ಲಿ ಸುಧಾಂಶು ತ್ರಿವೇದಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಲೋಕಸಭೆಯಲ್ಲಿ ನಿಶಿಕಾಂತ್ ದುಬೆ ಅವರು ರಾಹುಲ್ ಗಾಂಧಿಗೆ 10 ಪ್ರಶ್ನೆಗಳನ್ನ ಕೇಳ್ತೇನೆ, ಬನ್ನಿ ನೀವು ಸದನಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೆ ಸದನಕ್ಕೆ ರಾಹುಲ್ ಗಾಂಧಿ ಬರ್ತಾ ಇಲ್ಲ. ಅಂದ್ರೆ ರಾಹುಲ್ ಗಾಂಧಿ ಗೊತ್ತಿದೆ, ನಾನು ಸದನಕ್ಕೆ ಹೋದ್ರೆ ಇವ್ರು ಕೇಳುವಂತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಆತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸದನದಿಂದ ಹೊರಗಡೆನೆ ಇರ್ತಾ ಇದ್ದಾರೆ. ಹೊರಗಡೆ ನಿಂತ್ಕೊಂಡು ಪ್ರತಿಭಟನೆ ನಡೆಸೋದು, ಇಲ್ಲ ಅಲ್ಲಿ ಅಂತ ಸುತ್ತಾಡೋದು. ನಿನ್ನೆ ಏನೋ ಹತ್ರಾಸಿಗೆ ಹೋಗಿದ್ದಾರಂತೆ, ಹೀಗೆ ಬೇರೆ ಏನೋ ಮಾಡ್ಕೊಂಡಿದ್ದಾರೆ. ಸದನದ ಸಂದರ್ಭದಲ್ಲಿ ಸದನದಲ್ಲಿ ಇರೋದಕ್ಕೆ ಬದಲಾಗಿ ಹೊರಗಡೆ ತಿರುಗಾಡ್ಕೊಂಡಿದ್ದಾರೆ. ರಾಜ್ಯಸಭೆಯಲ್ಲಿ ಗಾಂಧಿ ಕುಟುಂಬಕ್ಕೂ ಮತ್ತೆ ಜಾರ್ಜ್ ಸೋರೋಸ್ಗೆ ಇರೋ ಸಂಬಂಧದ ಬಗ್ಗೆ, ಮತ್ತೆ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಚೀನಾದಿಂದ ಹಣ ಸಂದಾಯ ಆಗಿರೋದ್ರ ಬಗ್ಗೆ, ಜಾರ್ಜ್ ಸೋರೋಸ್ ಸಂಸ್ಥೆಯಿಂದ ಹಣ ಸಂದಾಯ ಆಗಿರೋದ್ರ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಸೋನಿಯಾ ಗಾಂಧಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ರಕ್ಷಿಸ್ಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ನಮ್ಮ ಜಯರಾಮ್ ರಮೇಶ್ ಇವರೆಲ್ಲರೂ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಅವ್ರು ಎಲ್ಲೋ ಒಂದ್ ಕಡೆ ವಿಫಲರಾಗ್ತಿದ್ದಾರೆ. ಸೋನಿಯಾ ಗಾಂಧಿ ಸುಮ್ಮನೆ ಕಣ್ಣನ್ನ ಪಿಳಿ ಮಾಡ್ಕೊಂಡು ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಇದು ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಉತ್ತರ ಕೊಡ್ಲಿಕ್ಕೆ ನಿಂತ್ರೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ಬೇಕಾಗ್ತದೆ. ಆದ್ರೆ ಏನಂತ ಉತ್ತರ ಕೊಡ್ತಾರೆ ಇವ್ರು ಹೇಳಿ? ಹೌದು, ನಾವು ದೇಶ ವಿರೋಧಿಗಳ ಜೊತೆ ಕೈ ಜೋಡಿಸಿದ್ದೇವೆ ಅಂತ ಹೇಳ್ಕೊಳ್ಲಿಕ್ಕೆ ಆಗುತ್ತಾ? ಖಂಡಿತವಾಗಿ ಆಗಲ್ಲ. ಇದು ಗಾಂಧಿ ಕುಟುಂಬದವರ ಬಹುದೊಡ್ಡದಾದಂತಹ ನೀಚತನ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಲೋಕಸಭೆಗೆ ಹೋದ್ರೆ ರಾಹುಲ್ ಗಾಂಧಿಗೆ ಇರುವಂತಹ ಸಮಸ್ಯೆ ಮಾತಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಅಧ್ಯಯನ ಮಾಡುವಂತ ಅಭ್ಯಾಸ ಇಲ್ಲ ಅನ್ಸ್ತದೆ. ನಿಮ್ಗೆ ಒಂದ್ ಮಾತು ಹೇಳ್ತೇನೆ, ನಾನು ಮೊದಲು ರಾಹುಲ್ ಗಾಂಧಿ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದೆ. ಯಾಕಂದ್ರೆ ಆತ ಯುವಕ, ದೇಶಕ್ಕಾಗಿ ಏನೋ ಮಾಡಬಹುದು, ಒಂದು ಪ್ರಬಲವಾದಂತಹ ಫ್ಯಾಮಿಲಿಯಿಂದ ಬಂದವರು. ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡ ಅಥವಾ ಆಡಳಿತ ಪಕ್ಷ ಅವರೇನಾದ್ರು ಗೆದ್ದು ಬಂದ್ರೆ ಆಡಳಿತ ಪಕ್ಷದಲ್ಲಿದ್ರು ಕೂಡ ಒಂದು ಉತ್ತಮವಾದಂತಹ ಆಡಳಿತ ಕೊಡಬಹುದು. ಅಂದ್ರೆ ಆತನಿಗೆ ಅಷ್ಟೊಂದು ನಾಲೆಜ್ ಇದೆ, ದೇಶವನ್ನ ಮುನ್ನಡೆಸುವಂತ ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇತ್ತೀಚೆಗೆ ಅವರ ಬಂಡವಾಳ ಸಂಪೂರ್ಣವಾಗಿ ಬಯಲಾಗ್ತಾ ಇದೆ. ಯಾಕಂದ್ರೆ ಇವ್ರಿಗೆ ಗೊತ್ತಿರೋದು ಬೇರೆ ಏನೂ ಇಲ್ಲ, ಜಾತಿ ಮಧ್ಯ ಬೀಜ ಬಿತ್ತೋದು, ಸದನದಲ್ಲಿ ಗಲಭೆ ಮಾಡೋದು, ಅವ್ರಿಗೆ ಸಂಬಂಧ ಅಂದ್ರೆ ಯಾವುದೋ ದೇಶದಲ್ಲಿ ಏನೋ ಘಟನೆ ಆದ್ರೆ ಅದನ್ನ ಹಿಡ್ಕೊಂಡು ನಮ್ಮ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳೋದು. ಈ ರೀತಿಯಾಗಿ ಪ್ರತಿದಿನ ಕಾಲಹರಣ ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ಮತ್ತೆ ಇಲ್ಲಿವರೆಗೂ ಕೂಡ ನಾನು ಒಂದು ಸರಿಯಾದ ರೀತಿಯಲ್ಲಿ ಅವರು ನಿಂತುಕೊಂಡು ಸದನದಲ್ಲಿ ಮಾತಾಡಿದ್ದನ್ನ ನಾನು ನೋಡಿಲ್ಲ. ಅಂದ್ರೆ ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದನ್ನ ನಾನು ನೋಡಿಲ್ಲ. ಭಾಷಣಗಳನ್ನು ಕೂಡ ಕೇಳಿದ್ದೇನೆ. ಆ ಭಾಷಣಗಳಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಹುರುಳಿರೋಲ್ಲ. ದೇಶಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಸಮಸ್ಯೆ ಇದ್ರೆ ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾತಾಡಬೇಕು. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಇವ್ರಿಗೆ ಯಾರೋ ಫೀಡ್ ಮಾಡ್ತಾರೆ, ಒಂದು 4 ಲೈನ್ ಹೇಳ್ತಾರೆ, ಅದನ್ನೇ ಹೇಳ್ತಾರೆ ಹೊರತು ಅದ್ರ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡಲ್ಲ. ಈ ರೀತಿಯಾಗಿ ಎಲ್ಲೋ ಒಂದ್ ರೀತಿ ಅನಿಸ್ತದೆ, ಕೂಪ ಮಂಡುಕದ ತರ ಇವ್ರು ಮಾತಾಡ್ತಾರೆ. ಆದ್ರಿಂದಾಗಿ ರಾಹುಲ್ ಗಾಂಧಿ ಬಗ್ಗೆ ಇತ್ತೀಚೆಗೆ ಯಾಕೋ ಒಂದ್ ರೀತಿಯಾದ ವಾಕರಿಕೆ ಬರ್ಲಿಕ್ಕೆ ಕೂಡ ಶುರುವಾಗಿದೆ. ನನ್ನ ಪರ್ಸನಲ್ ಆಗಿ ಹೇಳ್ತಾ ಇರೋದು. ಅದೇ ರೀತಿಯಲ್ಲಿ ಹಲವಾರು ಜನ ನಾನು ಹೇಳಿದ್ದನ್ನ ಕೇಳಿದ್ದೇನೆ, ಈತನಿಗೆ ಯಾವುದೇ ರೀತಿಯಾದಂತಹ ನಾಲೆಜ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಯಾವುದೇ ಕಾರಣಕ್ಕೆ ಲೋಕಸಭೆ ಒಳಗಡೆ ಪ್ರವೇಶ ಮಾಡಲ್ಲ. ಹೋದ್ರೂ ಕೂಡ ಸ್ವಲ್ಪ ಹೊತ್ತಲ್ಲೇ ವಾಕೌಟ್ ಅಂದ್ಕೊಂಡು ಹೊರಗಡೆ ಬರ್ತಾರೆ. ಅವರ ತಂಡವನ್ನು ಕಟ್ಕೊಂಡು ಹೊರಗಡೆ ಹೋಗಿ ರಸ್ತೆಯಲ್ಲಿ ನಿಂತ್ಕೊಂಡು ಏನೋ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಮೊನ್ನೆ ನಾನು ನೋಡ್ತಾ ಇದ್ದೆ, ಪಾರ್ಲಿಮೆಂಟಿಗೆ ಎಲ್ಲರೂ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ನಿಂತ್ಕೊಂಡು
ರಾಜನಾಥ್ ಸಿಂಗ್ ಅವ್ರು ಬಂದ್ರು. ರಾಜನಾಥ್ ಸಿಂಗ್ ಬಂದಾಗ ನಗಾಡ್ತಾ ಚಿಕ್ಕ ಮಕ್ಕಳು ಹೋಗ್ತಾರಲ್ಲ ಆ ರೀತಿಯಲ್ಲಿ ನಗಾಡ್ತಾ ಹೋಗಿ ಭಾರತದ ಫ್ಲಾಗ್ ನದ್ದೊಂದು ಬಹುಶಃ ಒಂದು ಬಾವುಟ ಏನೋ ಒಂದು ಅವ್ರ ಕೈಲಿ ಕೊಡ್ಲಿಕ್ಕೆ ಹೋದ್ರು. ಅಂದ್ರೆ ನೋಡಿದ್ರೆ ಏನಂತದೆ, ಎಲ್ಲ ಚಿಕ್ಕ ಮಕ್ಕಳನ್ನ ತಗೊಂಬಂದು ನೀವು ನಿಲ್ಸಿದ್ರೆ ಹೇಗಿರುತ್ತೆ ಆ ತರ ಇದೆ. ಅದಕ್ಕಾಗಿ ಅನ್ಸ್ತದೆ ಅಖಿಲೇಶ್ ಯಾದವ್ ಪಾರ್ಟಿ ಅವರು SP ಅವರು ಯಾರೋ ಒಬ್ರು ಒಂದು ಟ್ವೀಟ್ ಕೂಡ ಮಾಡಿದ್ರು, 55ರ ಹರೆಯದ ಈ ರಾಹುಲ್ ಗಾಂಧಿ 25ರ ಹರೆಯದ ತರುಣರ ತರ ಬಿಹೇವ್ ಮಾಡ್ತಾ ಇದ್ದಾರೆ, ಅಂದ್ರೆ ಮೆಚ್ಯೂರ್ ಆಗಿಲ್ಲ ಈ ಮನುಷ್ಯ ಅಂತ ಕೂಡ ಹೇಳಿದ್ರು. ಅದನ್ನ ಹಲವಾರು ಜನ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಈ ಒಂದು ದೌರ್ಬಲ್ಯ ಇದೆಯಲ್ಲ, ಇದನ್ನ ನರೇಂದ್ರ ಮೋದಿ ಅವರ ಸರ್ಕಾರ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ವಿರೋಧ ಪಕ್ಷ ತುಂಬಾ ವೀಕ್ ಆಗಿದೆ ಅಂತಕೊಂಡು. ಯಾಕಂದ್ರೆ ವಿರೋಧ ಪಕ್ಷ ನಾಯಕ ಹೇಳಿದ ರೀತಿಯಲ್ಲಿ ಉಳಿದವ್ರು ಕೇಳ್ತಾರೆ. ಆದ್ರೆ ಇಲ್ಲಿ ಏನೋ ನಾಯಕನಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಉಳಿದವ್ರು ಏನ್ ಮಾತಾಡ್ತಾರೆ ಹೇಳಿ, ಏನೋ ಅವ್ರನ್ನ ಸಮರ್ಥಿಸ್ಕೊಂಡು ಅವ್ರು ಮಾತಾಡ್ತಾರೆ. ಆದ್ರೆ ಅದು ಎಲ್ಲೋ ಒಂದ್ ರೀತಿಯಲ್ಲಿ ಅಪ್ ಟು ದಿ ಮಾರ್ಕ್ ಅಂತ ಹೇಳ್ಕೊಂಡು ಇಲ್ವೇ ಇಲ್ಲ. ಇದು ಆಡಳಿತ ಪಕ್ಷಕ್ಕೆ ಕೂಡ ತುಂಬಾ ಸುಲಭ ಆಗ್ತದೆ. ಕೆಲವೊಂದು ಮಸೂದೆಗಳನ್ನ ಪಾಸ್ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ತಮ್ಮ ಸರ್ಕಾರವನ್ನ ಸುಲಲಿತವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಕೂಡ ತುಂಬಾ ಸಹಕಾರ ಆಗ್ತದೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಸದನದ ಒಳಗಡೆ ಬರ್ಲಿಕ್ಕೆ ಒಂದ್ ರೀತಿ ಹೆದರ್ಕೊಳ್ತಾ ಇದ್ದಾನೆ ಅನ್ಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅವರ ನಡವಳಿಕೆಯನ್ನು ನೋಡಿದ್ರೆ ಒಳಗಡೆ ಹೋದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ತದೆ, ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ಉತ್ತರ ಕೊಡ್ಲಿಕ್ಕೆ ನಿಂತ್ರೆ ಅವರೇ ಸಿಕ್ಕಾಕೊಳ್ತಾರೆ. ಅದೇ ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಕೂಡ ಅಷ್ಟೇ ಸೋನಿಯಾ ಗಾಂಧಿ ಅವರನ್ನ ಇವರಿಬ್ರು ಸೇರ್ಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಜಯರಾಮ್ ರಮೇಶ್ ಅವರು. ಆದ್ರೆ ಇದು ಎಷ್ಟು ದಿನ ನಡೀತದೆ? ಒಂದಲ್ಲ ಒಂದಿನ ಸೋನಿಯಾ ಗಾಂಧಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿ ಬರ್ತದೆ. ಆದ್ರೆ ಅವರು ಕೂಡ ಅಷ್ಟೇ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಸದನದಲ್ಲಿ ಈ ಇವರ ನಡುವೆ ನಡೀತಿರುವಂತಹ ಫೈಟ್ ಎಲ್ಲಿವರೆಗೆ ಹೋಗುತ್ತೆ, ಯಾವ ದಿಕ್ಕಿನಲ್ಲಿ ಸಾಗ್ತದೆ, ಎಲ್ಲದನ್ನು ನಾವು ಕಾದು ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂತಹ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.